ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರೋಜ ಚಂಗೊಳ್ಳಿ ಸಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನೀಡ್ತಾ ಇರುವಂತಹ ಕಾನೂನಿನ ಮಾಹಿತಿ ಕರ್ನಾಟಕ ಹೈಕೋರ್ಟಿನ ತೀರ್ಪಿನ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. IPC ಸೆಕ್ಷನ್ 498A ಈ ಪ್ರಕಾರ ಕಾನೂನುಬದ್ಧವಾಗಿ ವಿವಾಹವಾಗಿರುವ ಪತಿಗೆ ಮಾತ್ರ ಸೀಮಿತವಾಗಿಲ್ಲ, ಜೊತೆಗೆ ಮದುವೆಯ ಗುಣಲಕ್ಷಣಗಳನ್ನು ಹೊಂದಿರುವ ಲಿವ್ ಇನ್ ರಿಲೇಷನ್ಶಿಪ್ಗಳಿಗೂ ಕೂಡ ಅನ್ವಯ ಆಗುತ್ತೆ ಅಂತ. ಅಂದರೆ ಒಬ್ಬ ಮಹಿಳೆಗೆ ಯಾರಾದರೂ ಪುಸಲಾಯಿಸಿ ಹೆಂಡತಿಯ ರೀತಿಯಲ್ಲೇ ಇನ್ನೊಬ್ಬ ಹೆಂಡತಿಯನ್ನ ಹೊರತುಪಡಿಸಿ ಬೇರೊಬ್ಬ ಮಹಿಳೆಯರ ಜೊತೆ ಲಿವಿಂಗ್ ರಿಲೇಷನ್ಶಿಪ್ ರೀತಿ, ಗಂಡ ಹೆಂಡತಿಯ ಜೀವನದ ರೀತಿನೇ ಮದುವೆಯಾಗಿಲ್ಲದೆ ಲಿವಿಂಗ್ ರಿಲೇಷನ್ಶಿಪ್ ರೀತಿ ಜೀವನ ಮಾಡ್ತಾ ಇದ್ರೆ ಇದು ದೌರ್ಜನ್ಯಕ್ಕೆ ಸಮಾನ ಆಗುತ್ತದೆ ಅಂತ ಹೇಳಿ ತೀರ್ಪನ್ನ ನೀಡಿತ್ತು. ಕರ್ನಾಟಕ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿರುವಂತಹ ಸೂರಜ್ ಗೋವಿಂದರಾಜ್ ಸಾಹೇಬ್ರವರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೇ ಕೊಡೋದಕ್ಕೆ ನಿರಾಕರಣೆಯನ್ನ ಮಾಡಿದ್ದಾರೆ. ಶಿವಮೊಗ್ಗದ ಡಾಕ್ಟರ್ ಒಬ್ಬರ ಮೇಲೆ ಮಹಿಳೆಯೊಬ್ಬರು ಅಂದರೆ ಸೆಕೆಂಡ್ ವೈಫ್ ದಾಖಲಿಸಿದ್ದ 2 ಪ್ರತ್ಯೇಕ ಪ್ರಕರಣಗಳನ್ನು ರದ್ದು ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಕರ್ನಾಟಕ ಹೈಕೋರ್ಟಿನ ಮೊರೆ ಹೋಗ್ತಾರೆ. ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಸಾಹೇಬ್ರವರು ಆ 2 ಪ್ರಕರಣಕ್ಕೆ ತಡೆ ನೀಡಲಿಕ್ಕೆ ನಿರಾಕರಣೆಯನ್ನ ಮಾಡಿದ್ದಾರೆ. ಸದರಿ ಕೇಸಿನಲ್ಲಿ ಅರ್ಜಿದಾರರು ಮತ್ತು ದೂರುದಾರರು ವೈವಾಹಿಕವಾಗಿ ಒಂದಾಗುವಂತಹ ಎಲ್ಲಾ ಲಕ್ಷಣಗಳನ್ನು ಹೊಂದಿದ್ದು, ಒಟ್ಟಾಗಿ ನೆಲೆಸಿ ಸಹಬಾಳ್ವೆಯಿಂದ ನಡೆದುಕೊಂಡು ಸಾಮಾಜಿಕವಾಗಿ ಪತಿ ಪತ್ನಿ ಎಂದೇ ಗುರುತಿಸಿಕೊಂಡು ಜವಾಬ್ದಾರಿಗಳನ್ನು ನಿರ್ವಹಿಸಿರುವುದು ಕಂಡುಬಂದಿದೆ. ಇವರು ಶಿಕ್ಷೆಗೆ ಅರ್ಹರಾಗಿರ್ತಾರೆ. ಈ ರೀತಿ ಆರೋಪವಿರುವ ಪ್ರಕರಣಗಳಲ್ಲಿ ಕಾನೂನುಬದ್ಧ ಪತಿ ಪತ್ನಿಯ ಸಂಬಂಧ ಹೊಂದಿರಲೇಬೇಕೆಂಬ ಅವಶ್ಯಕತೆ ಇಲ್ಲ. ಹಾಗಾಗಿ 498A ಅಂಡರ್ನಲ್ಲಿ ಯಾವ ಶಿಕ್ಷೆಗಳನ್ನು ಅನುಭವಿಸಬೇಕು, ಯಾವ ರೀತಿ ಕೋರ್ಟ್ ಪ್ರೊಸೀಜರನ್ನು ಮಾಡಬೇಕು ಅದನ್ನು ಮಾಡಲೇಬೇಕಾಗ್ತದೆ ಅಂಥೇಳಿ ಹೈಕೋರ್ಟಿನ ನ್ಯಾಯಪೀಠ ಸ್ಪಷ್ಟವಾಗಿ ಹೇಳಿದೆ. ಅರ್ಜಿದಾರರು ಮೊದಲೇ ಮದುವೆಯಾಗಿ ಒಂದು ಮಗುವನ್ನು ಹೊಂದಿದ್ದರೂ ಕೂಡ ಈ ಅಂಶವನ್ನು ಮರೆಮಾಚಿ ದೂರುದಾರ ಮಹಿಳೆಯೊಂದಿಗೆ ನೆಲೆಸಿದ್ದಾರೆ. ದೂರುದಾರರ ಕುಟುಂಬದಿಂದ ಚಿನ್ನಾಭರಣ ಮತ್ತು ಹಣವನ್ನು ಪಡೆದುಕೊಂಡಿದ್ದಾರೆ ಎಂಬ ಆರೋಪ ಇದೆ. ಮತ್ತಷ್ಟು ಹಣದ ಬೇಡಿಕೆಯನ್ನ ಇಟ್ಟು ಕಿರುಕುಳವನ್ನು ನೀಡಿ ಹಿಂಸೆಗೆ ಒಳಪಡಿಸಿರುವುದರಿಂದ ಈ ಅಂಶಗಳನ್ನು ನ್ಯಾಯಪೀಠ ಗಮನಿಸಬೇಕಾಗುತ್ತದೆ. ಇದೇ ಕಾರಣದಿಂದ ದೂರುದಾರರು ಆತ್ಮಹತ್ಯೆಗೂ ಯತ್ನಿಸಿದ್ದಾರೆ. ಈ ಎಲ್ಲ ಅಂಶಗಳು ನ್ಯಾಯಪೀಠದ ಮುಂದಿರುವಾಗ ಅವರ ಮೇಲಿನ FIR ಅನ್ನು ರದ್ದುಪಡಿಸಲಿಕ್ಕೆ ಬರೋದಿಲ್ಲ. ಇಬ್ಬರ ಸಂಬಂಧ ಕಾನೂನುಬದ್ಧವಲ್ಲ ಅಂದಾದರೂ ಕೂಡ ಇಬ್ಬರೂ ಒಟ್ಟಿಗೆ ವಾಸಿಸುತ್ತಿದ್ದರು. ಮಹಿಳೆ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಮೊದಲ ಮದುವೆ ಮರೆಮಾಚಿದ್ದರಿಂದ ದೂರುದಾರ ಮಹಿಳೆ ಕಾನೂನುಬದ್ಧವಾಗಿ ಮದುವೆ ಆಗಿದ್ದೇನೆಂಬ ನಂಬಿಕೆಯಲ್ಲಿದ್ದರು ಎಂದು ನ್ಯಾಯಪೀಠ ಗಮನಿಸಿದೆ. ಸದರಿ ಮದುವೆ ಅನೂರ್ಜಿತ ಎಂಬುದು ಪತಿಗೆ ಮಾತ್ರ ಗೊತ್ತಿತ್ತು. ಆದರೆ ಕ್ರೌರ್ಯದ ಆರೋಪವನ್ನು ಅನೂರ್ಜಿತ ಮದುವೆ ಎಂದು ತಪ್ಪಿಸಿಕೊಳ್ಳುವುದಕ್ಕೆ ಇದರಿಂದ ಸಾಧ್ಯವಿಲ್ಲ ಎಂದು ತಿಳಿಸಿರುವ ನ್ಯಾಯಪೀಠ ಸೆಕ್ಷನ್ 498 ಅಡಿಗೆ ಬರೋದ್ರಿಂದ ಅವರ ಮೇಲಿನ FIR ಅನ್ನ ಕ್ಯಾಶ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ತೀರ್ಪನ್ನ ನೀಡಿದ್ದಾರೆ. ಫ್ರೆಂಡ್ಸ್, ಸಾಕಷ್ಟು ಪುರುಷರು ಮದುವೆಯಾಗಿದ್ದರೂ ಕೂಡ ತಮ್ಮ ಮದುವೆಯನ್ನ ಮುಚ್ಚಿಟ್ಟು ಪರ ಮಹಿಳೆಯೊಂದಿಗೆ ಜೀವನವನ್ನ ನಡೆಸಿ ಸತಿಪತಿಯರಂತೆ ಇದ್ದರೆ 498A ಅಂಡರ್ನಲ್ಲಿ ದೂರನ್ನ ಕೊಡಬಹುದು. ಅಂತಹ ವ್ಯಕ್ತಿಗೆ ಕಾನೂನುಬದ್ಧವಾಗಿ ಶಿಕ್ಷೆಯನ್ನ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.